ವೀಕ್ಷಕರೇ ಪ್ರಣಾಮ. ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ವೀಕ್ಷಕರೇ, ಇನ್ನು ಚಳಿಗಾಲ ಮುಗಿದೇ ಇಲ್ಲ. ಆಗಲೇ ಫೆಬ್ರವರಿ ನಡುವೆ ಬಿಸಿಲ ತಾಪ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಮಾರ್ಚ್ನಿಂದ ಪ್ರಾರಂಭವಾಗಬೇಕಿದ್ದ ಬೇಸಿಗೆ ಕಾಲ ಫೆಬ್ರವರಿಯಿಂದಲೇ ಪ್ರಾರಂಭವಾಯಿತು ಎಂಬ ಮಾತುಗಳು ಕೇಳಿ ಬರ್ತಾ ಇದೆ. ಯಾಕೆಂದರೆ ಬಿಸಿಲ ತಾಪ ವಾಡಿಕೆಗಿಂತ 4 ಡಿಗ್ರಿ ಹೆಚ್ಚಾಗಿದ್ದು ನಾಡಿನ ಜನ ಈಗಲೇ ಬಿಸಿಲಾಘಾತಕ್ಕೆ ಹೈರಾಣಾಗಿದ್ದಾರೆ. ದೇಹದಲ್ಲಿ ಉಂಟಾಗುವ ಬೆವರು ಹಾಗೂ ಸೆಕೆಯಿಂದಾಗಿ ಜನ ಜರ್ಜರಿತವಾಗಿದ್ದಾರೆ. ಹಾಗಾದರೆ ಬಿಸಿಲ ತಾಪ ಯಾವ ಜಿಲ್ಲೆಗಳಲ್ಲಿ ಎಷ್ಟು ಪ್ರಮಾಣದಲ್ಲಿ ಏರಿಕೆಯಾಗಿದೆ, ಇದರಿಂದಾಗಿ ಆರೋಗ್ಯದ ಮೇಲೆ ಬೀರುತ್ತಿರುವ ಪ್ರತಿಕೂಲ ಪರಿಣಾಮವೇನು, ಈ ಬಿಸಿಲ ಬೇನೆಯಿಂದ ತಪ್ಪಿಸಿಕೊಳ್ಳಲು ಅನುಸರಿಸಬೇಕಿರುವ ಎಚ್ಚರಿಕೆಯ ಕ್ರಮಗಳೇನು ಎಂಬುದರ ಬಗ್ಗೆ ತಿಳಿಸಿಕೊಡ್ತೇವೆ. ಅದಕ್ಕೂ ಮೊದಲು ನಮ್ಮದೊಂದು ಕೋರಿಕೆ, ನಮ್ಮ ಚಾನೆಲ್ ಮೊದಲ ಬಾರಿ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತುವ ಮೂಲಕ ನಾವು ಹಾಕುವ ಪ್ರತಿಯೊಂದು ವಿಡಿಯೋವನ್ನು ವೀಕ್ಷಿಸಿ. ವೀಕ್ಷಕರು, ಈಗಾಗಲೇ ರಾಜಧಾನಿ ಬೆಂಗಳೂರಿನಲ್ಲಿ 32ಕ್ಕೂ ಅಧಿಕ ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಮುಂದಿನ ದಿನಗಳಲ್ಲಿ ಇದರ ಪ್ರಮಾಣ ನಿಶ್ಚಿತವಾಗಿ ಇನ್ನಷ್ಟು ಜಾಸ್ತಿಯಾಗುವ ಸಾಧ್ಯತೆ ಇದೆ. ರಾಜ್ಯದ ಬಿಸಿಲೂರು ಕಲಬುರಗಿ ಜಿಲ್ಲೆಯಲ್ಲಿ 37.6 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ಪ್ರಮಾಣದ ಉಷ್ಣಾಂಶ ದಾಖಲಾಗಿದೆ. ದಾವಣಗೆರೆಯಲ್ಲಿ 36.2 ಡಿಗ್ರಿ, ಬಾಗಲಕೋಟೆ 34.3 ಡಿಗ್ರಿ ಮತ್ತು ಗದಗದಲ್ಲಿ 35.1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ವಾಡಿಕೆಗಿಂತ 2 ರಿಂದ 4 ಡಿಗ್ರಿ ಸೆಲ್ಸಿಯಸ್ ಪ್ರಮಾಣದಲ್ಲಿ ಉಷ್ಣಾಂಶ ಏರಿಕೆ ಕಂಡಂತಾಗಿದೆ. ದಕ್ಷಿಣ ಒಳನಾಡಿನ ಕೆಲವು ಕಡೆ ಉಷ್ಣಾಂಶದಲ್ಲಿ 1 ರಿಂದ 3 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗಿದೆ. ಅದೇ ರೀತಿ ಒಂದೆರಡು ಕಡೆ 2 ರಿಂದ 4 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಡಿಮೆ ಕೂಡ ದಾಖಲಾಗಿದೆ. ಈಗಾಗಲೇ ಕರಾವಳಿ ಮತ್ತು ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ಗರಿಷ್ಠ ಉಷ್ಣಾಂಶ ಹಾಗೂ ಕನಿಷ್ಠ ಉಷ್ಣಾಂಶವು ಹೆಚ್ಚಾಗಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಬಿಸಿಲ ಬೇಗೆಯಿಂದ ಜನರು ದಣಿವಾರಿಸಿಕೊಳ್ಳಲು ಮತ್ತು ಆ ದಣಿದ ದೇಹವನ್ನು ತಂಪು ಮಾಡಿಕೊಳ್ಳಲು ತಂಪು ಪಾನೀಯಗಳ ಮೊರೆ ಹೋಗ್ತಾ ಇದ್ದಾರೆ. ಇದರಿಂದ ಬಾಧಿತರಾಗಿ ಆಸ್ಪತ್ರೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ದಾಖಲು ಕೂಡ ಆಗ್ತಾ ಇದ್ದಾರೆ. ಗಂಟಲು ಬೇನಿನ ಹಾಗೂ ಗಂಟಲು ಸಮಸ್ಯೆಗಳಿಂದ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ ವಿಭಾಗದಲ್ಲಿ ಚಿಕಿತ್ಸೆಗೆ ಬರುತ್ತಿರುವ ಜನರ ಪೈಕಿ 30% ಗಂಟಲು ನೋವು ಪೀಡಿತರಾಗಿದ್ದಾರೆ. ಇದರ ಜೊತೆಗೆ ಕರ್ನಾಟಕದ ಜಿಲ್ಲೆ ಹಾಗೂ ತಾಲೂಕು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗೆ ಬರುವವರ ಸಂಖ್ಯೆಯ ಪ್ರಮಾಣದಲ್ಲಿ ಕೂಡ ಏರಿಕೆಯಾಗಿದೆ. ದೈನಂದಿನ ಚಟುವಟಿಕೆಗಳಿಗಾಗಿ ಕಚೇರಿಗಳು ಮತ್ತು ನಾನಾ ಕಡೆಗೆ ಮನೆಗಳಿಂದ ಓಡಾಡುವ ಜನ ತಮ್ಮ ದೇಹಗಳಲ್ಲಿ ನೀರಿನ ಅಂಶ ಕಡಿಮೆಯಾಗಿ ಬಾಯಾರಿಕೆಯಿಂದ ಬಳಲುವಂತಾಗಿ ದಣಿವಾರಿಸಿಕೊಳ್ಳಲು ತಂಪು ಪಾನೀಯಗಳು, ಕಬ್ಬಿನ ಹಾಲು, ಮಜ್ಜಿಗೆ, ಐಸ್ ಕ್ರೀಮ್, ನಾನಾ ಜ್ಯೂಸುಗಳ ಮೊರೆ ಹೋಗುತ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಶುಚಿತ್ವಕ್ಕೆ ಒತ್ತು ನೀಡದೆ ಎಲ್ಲೆಂದರಲ್ಲಿ ಪಾನೀಯಗಳನ್ನು ಕುಡಿಯುವುದರಿಂದ ಗಂಟಲು ಸಮಸ್ಯೆ, ಕಿವಿ ಕೆಳಭಾಗದಲ್ಲಿ ನೋವು ಕಾಣಿಸಿಕೊಳ್ಳುವಂತಾಗಿದೆ. ನೆಗಡಿ, ಒಣ ಕೆಮ್ಮು, ತಲೆನೋವು, ಮೈಕೈ ನೋವು, ಜ್ವರ ಈ ರೀತಿಯ ಕೆಲವು ಸಮಸ್ಯೆಗಳು ದೇಹದಲ್ಲಿ ಕಾಡುತ್ತಿವೆ. ಅಲರ್ಜಿ ಸಮಸ್ಯೆ ಇರುವವರಿಗೆ ಈ ಉಷ್ಣ ವಾತಾವರಣದ ಆರೋಗ್ಯದ ಸಮಸ್ಯೆಗಳನ್ನು ತಂದೊಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಯಾರಿಗೆಲ್ಲ ಗಂಟಲಿನ ಸೋಂಕು ಉಂಟಾಗಿದೆಯೋ ಅವರು ನಿರ್ಲಕ್ಷಿಸದೆ ಚಿಕಿತ್ಸೆ ಪಡೆಯಬೇಕು. ಇಲ್ಲದಿದ್ದರೆ ಶ್ವಾಸಕೋಶದ ಸಮಸ್ಯೆ ಉಂಟಾಗುತ್ತದೆ. ಈ ಬಿಸಿಲಿನಿಂದ ದೇಹವನ್ನು ಹೈಜೆನಿಕ್ ಹಾಗೂ ಹೈಡ್ರೇಟ್ ಆಗಿರುವಂತೆ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಎಂಬುದರ ಬಗ್ಗೆ ಹೇಳೋದಾದರೆ, ಮನೆಯಿಂದ ಹೊರಗೆ ಹೋಗುವಾಗ ತಪ್ಪದೆ ಮಾಸ್ಕ್ ಧರಿಸಿ ಹೋಗಬೇಕು. ಗಂಟಲು ಒಣಗದಂತೆ ಶುದ್ಧ ನೀರು ಹಾಗೂ ದ್ರವ ರೂಪದ ಆಹಾರವನ್ನು ಹೆಚ್ಚು ಸೇವಿಸಬೇಕು. ಆಹಾರ ಸೇವಿಸುವ ಮುನ್ನ ಕೈಗಳನ್ನು ತೊಳೆದು ನಂತರವೇ ಪದಾರ್ಥಗಳನ್ನು ತಿನ್ನಬೇಕು. ಶುದ್ಧವಾದ ಹಾಗೂ ಕಾಯಿಸಿ ಆರಿಸಿದ ನೀರನ್ನು ಕುಡಿಯುವುದು ಉತ್ತಮ. ಇದರ ಜೊತೆಗೆ ಮಸಾಲೆ, ಎಣ್ಣೆಯಲ್ಲಿ ಕರಿದ ಆಹಾರ ಪದಾರ್ಥಗಳನ್ನು ಸೇವಿಸುವುದನ್ನು ನಿಲ್ಲಿಸಬೇಕು. ಆದಷ್ಟು ಮನೆಯ ಆಹಾರವನ್ನೇ ಸೇವಿಸುವುದು ಉತ್ತಮ. ಅದರ ಜೊತೆಗೆ ತರಕಾರಿಗಳು, ಗಂಜಿ, ಎಳನೀರು, ಕಲ್ಲಂಗಡಿ ಮತ್ತು ಬೇರೆ ಬೇರೆ ಹಣ್ಣುಗಳು ಸೇವಿಸುವುದು ಉತ್ತಮ. ಅಲ್ಲದೆ ಮನೆಯಿಂದ ಹೊರಗಡೆ ಹೋಗುವಾಗ ನೀರಿನ ಬಾಟಲ್, ಲವಣಾಂಶಗಳ ಪೌಡರ್, ಛತ್ರಿಯನ್ನು ಜೊತೆಯಲ್ಲಿ ಇರಿಸಿಕೊಂಡು ಹೋಗುವುದು ಉತ್ತಮ. ಅವಶ್ಯಕತೆ ಇದ್ದಾಗ ಮಾತ್ರ ಮನೆಯಿಂದ ಹೊರಗೆ ಬರುವುದು ಉತ್ತಮ. ಬಿಸಿಲಿನ ತಾಪದ ಸೆಕೆಯಿಂದ ತಪ್ಪಿಸಿಕೊಳ್ಳಲು ಶುದ್ಧ ಗಾಳಿ ಕೊಡುವ ವಾತಾವರಣ ಹಾಗೂ ಮರದ ಕೆಳಗೆ ವಿಶ್ರಾಂತಿ ಪಡೆಯುವುದು ಉತ್ತಮ. ಈ ಮಾಹಿತಿಯ ಬಗ್ಗೆ ನಿಮಗೆ ಹೇಗೆ ಅನಿಸ್ತು ಎಂದು ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ಹೆಲ್ತ್ ಡೆಸ್ಕ್, ವಿಶ್ವ ಪ್ಲಸ್ ಟಿವಿ.